ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ರವೆ ವಡೆ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಹಾಕಿ. ಕೆಲವರು ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿ ಹಾಕ್ತಾರೆ. ನಾನು ಬರೀ ಕಡಲೆಬೇಳೆ ಹಾಕ್ಕೊಂಡಿರೋದು. ಫಸ್ಟು 4 ಅವರ್ ನೆನೆಸಿದ್ದೀನಿ ಕಡಲೆಬೇಳೆ. ಆಮೇಲೆ ಅದಕ್ಕೆ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಯಿ ಚೂರು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿದೆ ಅದು ಪೀಸ್ ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತೀನಿ. ಈಗ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ರುಚಿ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಬೇಕಾದ್ರೂ ಹಾಕ್ಕೋಬೋದು. ನಾನು ಬಾಯಿಗೆ ಸಿಕ್ಕುತ್ತಲ್ಲ ಅಂತೇಳ್ಬಿಟ್ಟು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಖಾರ ತಿಂತಾರೆ. ಖಾರ ಇದ್ದರೆ ಚೆನ್ನಾಗಿರೋದು ಅಂತ ಸ್ವಲ್ಪ ಚಕ್ಕೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ, ಅದಕ್ಕೆ ಥರ ವಾಯ್ಸೆಲ್ಲ ಚೇಂಜ್ ಆಗಿದೆ. ಆಮೇಲೆ ಅದನ್ನ ತರಿಯಾಗಿ ರುಬ್ಕೊಳ್ಬೇಕು. ನುಣ್ಣಗೇನು ರುಬ್ಕೊಂಡು ಆಗತ್ತೆ ಇರಲ್ಲ. ತರಿಯಾಗಿ ರುಬ್ಬಿದ್ರೆ ಸಾಕು. ಆಮೇಲೆ ಅದನ್ನ ತಗೊಂಡ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕಷ್ಟೆ. ಸಬ್ಬಕ್ಕಿ ಸೊಪ್ಪು ಹಾಕಿ ಸಬ್ಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಆಮೇಲೆ ಕಾಯಿ ತುರಿ ಒಂದು ಸ್ವಲ್ಪ, ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹೆಚ್ಕೊಂಡು. ಉಪ್ಪು ರುಚಿಗೆ ಉಪ್ಪು ಹಾಕ್ಕೊಳೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೇನು ಹಾಗೆ ಇಡೋ ಅಗತ್ಯನೇ ಇಲ್ಲ, ಇಮಿಡಿಯೇಟಾಗಿ ಮಾಡ್ಬೋದು. ಇದು ಹಬೆ ಬೇಯಿಸೋದ್ರಿಂದ ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಇಡ್ಲಿ ಪಾತ್ರೆ ಫಸ್ಟು ಎಣ್ಣೆ ಸೇರ್ಕೊಂಡಿದ್ದೀನಿ. ಇದನ್ನ ತೆಳ್ಳಗೆ, ತುಂಬ ತೆಳ್ಳಗಲ್ಲ, ಮೀಡಿಯಮ್ ತೆಳ್ಳಗೆ ಸ್ವಲ್ಪ ಈ ಥರ ತಟ್ಕೊಂಡು ವಡೆ ಥರ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದು. ಒಂದೇ ಸಲ ಎಷ್ಟು ಇಡ್ಲಿ ಬಟ್ಲು ಇರುತ್ತೋ ಅಷ್ಟು ಒಂದೇ ಸಲ ಆಗುತ್ತೆ. ಈ ಥರ ತೊಟ್ಕೊಂಡ್ಬಿಟ್ಟು ಒಂದು 15 ನಿಮಿಷ ಬೇಯಿಸಿದ್ರೆ ಆಗೋಗುತ್ತೆ. ಇದೇನು ಕರ್ಕೊಂಡು ಕೂತ್ಕೊಂಡಾಗತ್ತೆಲ್ಲ ಆರಾಮಾಗಿ ಬೇಗನೆ ಆಗುತ್ತೆ. ಕರಿಯೋದಕ್ಕಿಂತ ಇದು ಬೇಗ ಫ್ರೈ ಆಗೋಲ್ಲ. ವಡೆ ಥರ ಹಬೆಯಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅದಕ್ಕಿಂತ ಇದು ಹಬೆ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಆಗಿದೆ. ಇದು ಸ್ವಲ್ಪ ನೀನು ಕಚ್ಕೊಳ್ಳೋ ಥರ ಏನಿಲ್ಲ, ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರು ಚೆನ್ನಾಗಿದೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ, ಎಲ್ರಿಗೂ ಒಳ್ಳೆಯದು. ಎಣ್ಣೆಲಿ ಕರಿದೇವಲ್ಲ, ಸ್ವಲ್ಪ ಇದನ್ನೆಕ್ಕಿತ್ತಲ್ಲ ಇಟ್ಟು 2 ಡೀಪ್ ಫ್ರೈ ಮಾಡೋಣ ಅಂತ ಅದು ಮಾಡ್ತಾಯಿದ್ದೆ. ಅದು ಚೆನ್ನಾಗಿತ್ತು. ಆದರೆ ಹಬೆ ವಡೆ ತುಂಬ ಚೆನ್ನಾಗಿತ್ತು. ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಾಯಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಆಯಿತಾ. ನೋಡಿ, 2 ತುಂಬ ಚೆನ್ನಾಗಿತ್ತು. ಹಬೆ ವಡೆಯಲ್ಲಿ ಅಂದರೆ ಸೊಪ್ಪೆಲ್ಲ ಬಾಯಿ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಕರಿದಿರೋದಕ್ಕಿಂತ. ಟೀ ಜೊತೆ ಸಾಯಂಕಾಲ ಮಾಡ್ಕೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡೇ ಇರ್ತೀರ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾವು ಈ ಥರ ಮಾಡಿರೋದು. ಈಗ ನನ್ನ ಚಾನಲ್ ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.